ಓಕೆ, ಹೇಳಿ ಸರ್. ಈಗ ನಿಮಗೆ ಅದು ಕೇಸು 45/2011 ಏನು ನೆನಪಾಗ್ತಿದೆ ಅದು ಹೇಳಿ. ಜೋರಾಗಿ ಮಾತಾಡಬೇಕು. ನಾವೇನು ಮಾಡೋದು, ಅದು ನಿನ್ನೆ ಬಂದಾಗ ಮೆಡಿಕಲ್ ರಿಪೋರ್ಟಲ್ಲಿ ಏನಿಲ್ಲ ಅಂದ್ಬಿಟ್ಟು ಇದು ಕಳಿಸ್ತೀವಿ. ಅಲ್ಲಿಂದ ನಾವೇನು ACP ಅವರು ಚಿಕ್ಕಪೇಟೆ ACP ಅವರು 307 ಮಾಡಿದ್ರು. ಮಾಡಾದ್ಮೇಲೆ ಕೋರ್ಟ್ ಹೋದಾಗ ಅಲ್ಲಿ ಏನಾಯಿತು, ನಮ್ಮ ಲಾಯರವರ ಏನೇನಾದರೂ ಪೀಠಗಳೆಲ್ಲ ಸೇರಿಕೊಂಡು ಬಿಟ್ಬಿಟ್ಟು ಅದು ಅವಾಗಿಂದ ನಾವು ಆ ತಂಟೆಗೆ ಹೋಗಿಲ್ಲ. ಕೇಸ್ ಏನಾಯಿತು ಎಂತಾಯಿತು ಅಂತ ಎಲ್ಲೂ ಯಾವ ಕೋರ್ಟ್ ಹೋಗಿಲ್ಲ, ಯಾವ ಕಾಂಪ್ರೋ ಆಗಿಲ್ಲ, ಮತ್ತೊಂದಿಲ್ಲ ಹೋಗಿಲ್ಲ, ಯಾವುದೂ ಇಲ್ಲ. ಮತ್ತು ನಿಮ್ಮ ಅಪೋನೆಂಟ್ ಇದ್ದಾನಲ್ಲ, ಅವ್ರು ಹೇಳ್ತಾ ಇರೋದು ನಾವಿಬ್ಬರು ಕಾಂಪ್ರಮೈಸ್ ಆಯಿತು, ಲೋಕ್ ಅದಾಲತ್ಗೆ ಹೋಗಿದ್ವಿ, ಅಲ್ಲೆಲ್ಲ ಕಾಂಪ್ರಮೈಸ್ ಆಗಿದೆ ಅಂತ ಹೇಳ್ತಾರಲ್ಲ. ಹೇಳಿರ್ಬೋದು. ಪ್ರೂಫ್ ಏನಿದೆ ನಾನು ಓದಿರೋದಕ್ಕೆ, ನಾವು ಮಾಡಿರೋದಕ್ಕೆ ಅಂತ. ಇದೇ ಫಸ್ಟ್ ಟೈಮ್ ನೀವು ಹೇಳ್ತಾ ಇರೋದು ಈಗಲೇ ಗೊತ್ತಾಗ್ತಾ ಇರೋದು. ಅಲ್ಲಿ ಗಂಟೆ ನಮಗೆ ನಾವು ಇಂಪ್ಲೆಕ್ಸ್ ಆಗೋದು ಬಿಟ್ಬಿಟ್ಟು ಅವ್ನ ಇಂಪ್ಲೆಕ್ಸು, ಅವ್ನ ಕತೆ, ಅವ್ನ ವ್ಯವಹಾರ, ಯಾವ ಲಾಯರ್ಗಳನ್ನ ಹೆಂಗೆ ಪೇಮೆಂಟ್ ಕೊಟ್ಬಿಟ್ಟು ಬುಕ್ ಮಾಡ್ಕೊತಾರೋ ಏನೋ, ಆಮೇಲೆ ನಮ್ಮ ಜೊತೆಲಿ ಇರೋರೆಲ್ಲ ನಮ್ಮ ಯಾರೂ ಮಾತಾಡಬಾರ್ದು. ಆ ಥರ ಮಾಡಿ ಬ್ಯಾಕ್ ಮಾಡಿ ಇಡೀ ಕಾರ್ಪೊರೇಷನ್ ಅವ್ನು ಒಬ್ಬನೇ ಕ್ಲೀನಾಗಿರ್ಬೇಕು. ಇವೆಲ್ಲ ಮಾಡ್ಕೊಂಡು ನಮ್ಮ ಬ್ಯಾಕ್ ಸಪೋರ್ಟ್ ಯಾರೂ ಇರಲಿಲ್ಲ. ನಮ್ಮ ಲಾಯರೇ ಅವ್ರ ಕಡೆ ಹೋಗ್ಬಿಟ್ಟಾದ್ಮೇಲೆ ನಾವೇನು ಮಾಡೋದು, ಅದಕ್ಕೆ ಸುಮ್ಮನೆ ಈಗ 107 ಇದೆ, 307 ಕೇಸ್ ಇದೆ. ಅದಿದೆ ಅಂತ ನೀವು ಇನ್ನೂ ಅನ್ಕೊಳ್ತಾ ಇದ್ದೀರಾ, ಬಟ್ ಅದಿಲ್ಲ ಇಲ್ಲ ರೆಕಾರ್ಡಲ್ಲಿ. ನಾವೇನು ಹೋಗಿಲ್ವಲ್ಲ, ನೀವು ಹೋಗೇ ಇಲ್ಲ, ಪರ್ಸ್ಯೂ ಮಾಡಿಲ್ಲ. ಮತ್ತು ಅಲ್ಲಿ ಪೆಟಿಷ್ನರು ಕೊಟ್ಟಿರೋ ಕಾಪಿನ ಅವರು ಕಾಂಪ್ರಮೈಸ್ ಆಗಿದ್ದಾರೆ, ಅವರಿಬ್ಬರು ಒಪ್ಪಂದ ಮಾಡಿ ತಕ್ಕೊಂಡು ಬಿಟ್ಟಿದ್ದಾರೆ ಅಂತ ಬೇಡ. ಸುಳ್ಳು. ಎಂಕ್ವೈರಿ ಮಾಡಿಕೊಂಡು ನಾವು ಹೋಗೇ ಇಲ್ವಲ್ಲ. ತಾವು ಹೇಳಿದಾಗಲೇ ನನಗೆ ಗೊತ್ತಾಗಿದೆ. ಇದೇ ರೋಡಲ್ಲಿ ಹೋಯ್ತು, ಇಲ್ಲೇ ಮನೆ ಹೋಗಿ ಎಲ್ಲ ಪೊಲಿಟಿಕಲ್ ಎಲ್ಲ ಮಾಡಿದ್ದಾರೆ.